ಎಲ್ಲ ಕೃಷಿ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ದೊರಕಿಸಲು ಕೇಂದ್ರ ಸಕಲ ಕ್ರಮ ಕೈಗೊಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮೂಲಕ ಖರೀದಿ ಪ್ರಮಾಣ ಗಣನೀಯ ಏರಿಕೆ ಕಂಡಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಎಂಎಸ್ಪಿ ಖರೀದಿ ದರ ಕೂಡ ಹೆಚ್ಚಿಸಲಾಗಿದ್ದು, ದ್ವಿದಳ ಧಾನ್ಯ ಸೇರಿದಂತೆ ಕೆಲವು ಉತ್ಪನ್ನಗಳನ್ನು ರೈತರು ಎಷ್ಟೇ ಪ್ರಮಾಣದಲ್ಲಿ ಬೆಳೆದರೂ ಸಂಪೂರ್ಣವಾಗಿ ಸರ್ಕಾರವೇ ಯೋಗ್ಯ ಬೆಲೆ ಮೂಲಕ ಖರೀದಿಸುತ್ತಿದೆ ಎಂದು ಹೇಳಿದರು. ಫಸಲ್ ಬಿಮಾ ಯೋಜನೆಯಡಿ ಬೆಳೆ ನಷ್ಟ ವಿಮೆ ಹಣವನ್ನು 21 ದಿನದ ಕಾಲಮಿತಿಯೊಳಗೆ ರೈತರ ಖಾತೆಗೆ ಜಮೆ ಮಾಡುವ ನಿಯಮ ರೂಪಿಸಲಾಗಿದೆ. ಯಾವುದೇ ರೈತರು ನಷ್ಟಕ್ಕೆ ಒಳಗಾಗಬಾರದು ಎಂಬ ದೃಷ್ಟಿಯಿಂದ ಫಸಲ್ ಬಿಮಾ ನಿಯಮಾವಳಿಯನ್ನು ಸಮಗ್ರ ತಿದ್ದುಪಡಿ ಮಾಡಲಾಗಿದ್ದು, ಕಾಲಮಿತಿಯೊಳಗೆ ಹಣ ಸಂದಾಯ ಮಾಡದ ವಿಮಾ ಕಂಪನಿಗಳು 12% ಬಡ್ಡಿಯನ್ನು ರೈತರಿಗೆ ಹೆಚ್ಚುವರಿಯಾಗಿ ಸಂದಾಯ ಮಾಡುವ ನಿಯಮ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿವಿಧ ತಂಬಾಕು ಉತ್ಪನ್ನಗಳಿಂದ ವಾರ್ಷಿಕ 13 ಲಕ್ಷಕ್ಕೂ ಹೆಚ್ಚು ಜನರು ಸಾವಿಗೀಡಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ತಂಬಾಕು ಬೆಳೆಯದಂತೆ ಸೂಚಿಸಲಾಗಿದೆ. ಇದಕ್ಕೆ ಪರ್ಯಾಯವಾಗಿ ಆಯಾ ವಾತಾವರಣ ಅನುಸಾರ ದ್ವಿದಳ ಧಾನ್ಯ, ರಾಗಿ, ಬೇಳೆಕಾಳು, ತರಕಾರಿ ಮುಂತಾದ ಬೆಳೆ ಬೆಳೆಯಲು ಹಾಗೂ ಪಶುಪಾಲನೆ, ಹೈನುಗಾರಿಕೆ, ಕುರಿ ಸಾಗಣೆ ಮುಂತಾದ ಪೂರಕ ಕೃಷಿ ಚಟುವಟಿಕೆ ಮಾಡಲು ಅಗತ್ಯ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. छोटे किसान हैं वो छोटी जोत के आकार में, क्योंकि हमारे यहाँ जोत के आकार काफी छोटे हैं, लैंड होल्डिंग काफी कम है, उनमें कैसे बेहतर खेती करे। तो मैं बताना चाहूंगा आपके माध्यम से सदन को कि हमने इंटीग्रेटेड फार्मिंग के, एकीकृत खेती के अनेकों मॉडल पर काम करना शुरू किया है और कई जगह उनका डेमोन्स्ट्रेशन भी कर रहे हैं, क्योंकि छोटा किसान केवल एक फसल न लगाए, वो खाद्यान्न भी, गेहूं चावल भी, उसके साथ सब्जियां भी, उसके साथ फल भी, उसके साथ पशुपालन, मछली पालन, मधुमक्खी पालन, बकरी पालन या कृषि वानिकी, अलग अलग कई क्षेत्रों में वो ध्यान दे सकता है। हमने ये प्रयत्न किए कि छोटे किसान की खेती भी लाभ का धंधा कैसे बने। ಇದಕ್ಕೂ ಮುನ್ನ ಕರ್ನಾಟಕ ಸಂಸದ ಯದುವೀರ್ ಒಡೆಯರ್ ಕನ್ನಡದಲ್ಲಿ ಮಾತನಾಡಿ, ತಂಬಾಕು ಬೆಳೆಯುತ್ತಿರುವ ರೈತರ ಮನ ಪರಿವರ್ತನೆ ಮಾಡಲು ಹಾಗೂ ಪರ್ಯಾಯ ಬೆಳೆಗೆ ಪ್ರೋತ್ಸಾಹ ನೀಡಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಶ್ನಿಸಿದರು. ನಿರ್ದಿಷ್ಟವಾಗಿ ಯಾವ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಅದು ತಂಬಾಕು ಬೆಳೆ ಅಷ್ಟೇ ಆದಾಯ ಸಿಗ್ತಾ ಇದೆಯೋ ಇಲ್ವೋ ಅಂತ ದಯವಿಟ್ಟು ಸಚಿವರು ಉತ್ತರ ಕೊಡಲಿ.